ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭಾರಿ ಲೀಡ್ನ ಪಡ್ಕೊಂಡಿದ್ದಾರೆ. 42,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೌಂಟಿಂಗ್ ಬೂತ್ಗೆ ಬಂದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಮತಗಳ ಲೀಡನ್ನ ಪಡೆದಿರೋದು, ಗೆಲುವಿನ ನಿರೀಕ್ಷೆ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ, ಆ ಸಂಭ್ರಮ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಆರಂಭದಿಂದಾನೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಅಥವಾ ಆ ಮುನ್ನಡೆಯ ಅಂತರ ಹೆಚ್ಚು ಮಾಡಿಕೊಳ್ಳುವತ್ತ ಸಾಗ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಒಂದು ಬಾರಿಯೂ ಕೂಡ ಹಿನ್ನಡೆಯನ್ನ ಅನುಭವಿಸಿಲ್ಲ. ರಕ್ಷಾ ರಾಮಯ್ಯ ಆರಂಭದಿಂದ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಗೆಲ್ಲುವಂತಹ ಖುಷಿ ಅಥವಾ ಹೆಚ್ಚಿನ ಲೀಡ್ ಲಭ್ಯವಾಗ್ತಾ ಇರುವಂತಹ ಖುಷಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಮಂಡ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಮತಗಳ ಅಂತರ. ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. 1,27,000 ಮತಗಳ ಅಂತರದಿಂದ ಎಚ್ ಡಿ ಕುಮಾರಸ್ವಾಮಿ ಲೀಡ್ ನಲ್ಲಿದ್ದಾರೆ. ಗೆಲುವಿನ ನಿರೀಕ್ಷೆ, ಪೈಪೋಟಿಯ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಬಿಗ್ ಶಾಕ್. ಇದು ಟಕ್ಕರ್ನ ಫೈಟ್ ಇರುತ್ತೆ ಮಂಡ್ಯದಲ್ಲಿ ಎನ್ನುವಂತಹ ನಿರೀಕ್ಷೆ ಇತ್ತು, ಹಾಗಾಗಿಲ್ಲ. 1,27,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಮತ್ತೊಂದು ಕಡೆ ಆ ನ್ಯಾಷನಲ್ ಟ್ಯಾಲಿ ನೀವು ಗಮನಿಸಬೇಕು. ಕ್ಷಣ ಕ್ಷಣಕ್ಕೂ ಕೂಡ ಏರಿಳಿತ ಆಗ್ತಾ ಇದೆ. 290ಕ್ಕೆ ಬಂದಿಳಿದಿದೆ ಎನ್ಡಿಎ ಮೈತ್ರಿಕೂಟದ ಮುನ್ನಡೆಯ ಸೀಟ್ಗಳ ಸಂಖ್ಯೆ. ಇಂಡಿಯಾ ಮೈತ್ರಿಕೂಟ 226 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ರೈಟ್, ಬೆಂಗಳೂರು ಗ್ರಾಮಾಂತರದಲ್ಲಿ ಲೀಡ್ ಹೆಚ್ಚಾಗ್ತಾ ಇದೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರದ್ದು 96,000ಕ್ಕೆ ಬಂದು ನಿಂತಿದೆ ಲೀಡ್. ನಿರಂತರ ಹಿನ್ನಡೆಯಿಂದ ಡಿಕೆ ಬ್ರದರ್ಸ್ ಹೃದಯದಲ್ಲಿ ಢವ ಢವ ಶುರುವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಗೆ 91,000 ಲೀಡ್ ಸದ್ಯ ಕಂಡು ಬರ್ತಾ ಇರೋದು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಕಂಟಿನ್ಯೂಸ್ ಆಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಗ್ಲೇ ಕೌಂಟಿಂಗ್ ಸೆಂಟರ್ ನಿಂದ ಡಿಕೆ ಸುರೇಶ್ ನೇರವಾಗಿ ತಮ್ಮ ಸಹೋದರ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಂತಹ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ ಅನ್ನುವುದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಯಾಕಂದ್ರೆ ಲೀಡ್ ಬಹಳ ದೊಡ್ಡದಿದೆ. 91,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಆಗ್ಲೇ ಹೇಳಿದೆ, 1,27,000 ಮತಗಳ ಅಂತರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಮತಗಳ ಅಂತರ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಪೈಪೋಟಿಯ ಫೈಟ್ ನ ನಿರೀಕ್ಷೆ ಇತ್ತು, ಹಾಗಾಗಿಲ್ಲ. ಯುಪಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಎನ್ಡಿಎ ಹಾಗೆ ಇಂಡಿಯಾ ಮೈತ್ರಿಕೂಟಗಳ ಮಧ್ಯೆ ಟಕ್ಕರ್ನ ಫೈಟ್. 40 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 39 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ. ಬಿಗ್ ಲಾಸ್ ನ ಸೂಚನೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಾಳ್ಯಕ್ಕೆ. ಅದರ ಪರಿಣಾಮನೇ ಮೇಲ್ಗಡೆ ನೀವು ಗಮನಿಸ್ತಾ ಇರುವಂತಹ ಟ್ಯಾಲಿ. ಕೇವಲ 292 ಕ್ಷೇತ್ರದಲ್ಲಿ ಎನ್ಡಿಎ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಮಲ ಪಡೆ ಕಮಾಲ್ ಮಾಡಿರೋದು ಕಾಣಿಸ್ತಾ ಇದೆ. ಮತ್ತೆ 7ಕ್ಕೆ 7 ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಪಾಳ್ಯ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ 7ಕ್ಕೆ 7 ಕೂಡ ಬಿಜೆಪಿ ಗೆದ್ದಿತ್ತು. ಈ ಬಾರಿಯೂ 7ಕ್ಕೆ 7 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೆ 7ಕ್ಕೆ 7 ಕ್ಷೇತ್ರದಲ್ಲಿ ಬಿಜೆಪಿಗೆ ದೆಹಲಿಯಲ್ಲಿ ಖುಷಿಯ ಸುದ್ದಿ ಸಿಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ರೈಟ್, ಬಾಗಲಕೋಟೆಯ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ಪಿಸಿ ಗದ್ದಿಗೌಡರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 10,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪಿಸಿ ಗದ್ದಿಗೌಡ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡ 10,000 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ವಿರುದ್ಧ ಲೀಡ್ ನಲ್ಲಿದ್ದಾರೆ. ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 10,316 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಹಾಲಿ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಹಾಲಿ ಸಂಸದ ಪಿಸಿ ಮೋಹನ್ಗೆ ಶಾಕ್ ಎದುರಾಗಿದೆ. ಅಂತರ ಹೆಚ್ಚಾಗ್ತಾ ಇದೆ.
22,504 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾವು ಏಣಿ ಆಟವನ್ನ ಗಮನಿಸ್ತಾ ಇದ್ವಿ. ಆದ್ರೆ ಈಗ ಮನ್ಸೂರ್ ಅಲಿ ಖಾನ್ ಅವರ ಲೀಡ್ನ ಮತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಲೀಡ್ ಹೆಚ್ಚಾಗ್ತಾ ಇದೆ. 22,504 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್. ಅಲ್ಲಿಗೆ PC ಮೋಹನ್ ಅವರಿಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ.